ಕೊಡಿ. ನಾನು ಯಾವಾಗೂ ಕ್ಲಾರಿಫಿಕೇಷನ್ ಕೇಳಲ್ಲ. ಒಂದು ಪ್ರಶ್ನೆಗೆ ನೀವು ಕ್ಲಾರಿಫಿಕೇಷನ್ ಕೊಡಿ. ಗುಟ್ಟದ ಮೇಲಿಂದ ಇದು ಲೇಔಟಲ್ಲಿಂದ ಮಾಡಿ ಬರ್ತಾ ಇರೋಂತಹ ನೀರು ಗ್ರಾಮದ ಒಳಗಡೆ ಬರಬೇಕಾ, ಕೆರೆ ಕಡೆ ಮಂಜುನಾಥ್ ಅಣ್ಣವರೇ, ನಾವು ಏನು ಲೇಔಟ್ ನೀರು ನಾವು ಊರಿಗೆ ಬಿಡಿ ಅಂತ ನಾನು ಕೇಳ್ತಾ ಇಲ್ಲ. ಏನೀಗ ವಿರೋಧ ದಿಕ್ಕೆ ಏನು ನೈಸರ್ಗಿಕವಾಗಿ ಹರಿಬೇಕಾದಂಥ ನೀರನ್ನ ವಿರೋಧ ದಿಕ್ಕಿಗೆ ಪಥ ಬದಲಾವಣೆ ಮಾಡಿರ್ತೀರ. ಆ ಪಥ ಬದಲಾವಣೆ ಮಾಡಿರ್ತಕ್ಕಂಥಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದು ನೀವು ಏನು ಈ ಕಾನೂನು ಬಾಹಿರವಾಗಿ ಬಿಟ್ಟಿದ್ದೀರಲ್ಲ ದೊಂಬರಳ್ಳಿ ಕಡೆ, ಅದನ್ನು ಕಾನೂನಾತ್ಮಕವಾಗಿ ಬಿಡಿ ಅಂತ ಹೇಳ್ತಾ ಇದ್ದೀವಿ. ಮಂಜುನಾಥ್ ಅಣ್ಣವರೇ, ಏನು ನೀವು ಹೇಳ್ತಾ ಇದ್ದೀರಲ್ಲ ಊರ ಬಗ್ಗೆ ಇಷ್ಟೊಂದು ಪ್ರೀತಿ ಇಲ್ವಾ ಹಂಗೆ ಹಿಂಗೆ ಅಂತ, ಅದಕ್ಕೆ ಸಂಬಂಧಪಟ್ಟಂಗೆ ತಮ್ಮಲ್ಲಿ ಕೇಳ್ತಿದ್ದೀವಿ. ಮಂಜುನಾಥ್ ಅಣ್ಣವರೇ, ಈಗ ನಮ್ಮ ಸ್ಕೂಲ್ ತವ ನೀರು ಬಂದು ಕೆರೆ ಆಗುತ್ತೆ, ಅದಕ್ಕೊಂದು ಕಾಲುವೆ ಮಾಡ್ಸೋಕ್ಕಾಲ್ವಾ ಮಂಜುನಾಥ್ ಅಣ್ಣವರೇ? ಊರಲ್ಲಿ ಊರು ಮಧ್ಯೆ ಇರತಕ್ಕಂಥ ಪ್ರೀತಿ ಒಬ್ಬ ಲೇಔಟ್ ಮೇಲೆ ಏನು ಪ್ರೀತಿ, ಇದು ಅನುಮಾನ ಬರುತ್ತೋ ಇಲ್ವೋ ನೀವೇ ಹೇಳಿ. ಕಾನೂನಾತ್ಮಕವಾಗಿ ಅನುಮತಿ ಪಡೆದು ಬಿಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ.